ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಮಧುಕರ್ ಶೆಟ್ಟಿ. ಬೆಳಗ್ಗೆಯಿಂದ ಈವರೆಗೆ ನಡೆದ ಸುದ್ದಿಗಳ ಕ್ವಿಕ್ ಲುಕ್, ಎಲ್ಲೆಲ್ಲಿ ಏನೇನಾಯಿತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅರ್ಧ ಗಂಟೆಯಲ್ಲಿ ನಿಮ್ಮ ಮುಂದೆ. ರಾಜ್ಯದಲ್ಲಿ ನಡೆದ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್ಪ್ರೆಸ್ನಲ್ಲಿ. ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿ ನೀಡಿದರು. ಮಠದ ಶಿವಕುಮಾರ ಶ್ರೀಗಳ ಗದ್ದುಗೆ ದರ್ಶನ ಪಡೆದ ವಿಜಯೇಂದ್ರ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಈ ವೇಳೆ ವಿಜಯೇಂದ್ರಗೆ ಶಾಸಕ ಜ್ಯೋತಿ ಗಣೇಶ್, ಮಾಜಿ ಶಾಸಕ ಪ್ರೀತಂ ಗೌಡ ಸೇರಿದಂತೆ ಹಲವರು ಸಾಥ್ ನೀಡಿದರು. ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದ ಬಳಿಕ ಚಿತ್ರದುರ್ಗಕ್ಕೆ ವಿಜಯೇಂದ್ರ ಪ್ರಯಾಣ ಬೆಳೆಸಿದ್ದಾರೆ. ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಗುರುಕುಲಕ್ಕೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಚಾಲನೆ ನೀಡಿದ್ದಾರೆ. ಕೊಪ್ಪಳ ತಾಲೂಕಿನ ಕಾಟಳ್ಳಿ ಗ್ರಾಮದ ಬಳಿ ಗವಿಸಿದ್ದೇಶ್ವರ ಮಠ ಗುರುಕುಲವನ್ನು ನಿರ್ಮಿಸಿದ್ದು, ಇಂದು ಬೊಮ್ಮಾಯಿ ಚಾಲನೆ ಕೊಟ್ಟಿದ್ದಾರೆ. ಗವಿಸಿದ್ದೇಶ್ವರ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆದ ಗುರುಕುಲ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕೆಎಲ್ಇ ಸಂಸ್ಥೆಯ ಡಾಕ್ಟರ್ ಪ್ರಭಾಕರ್ ಕೋರೆ ಸೇರಿದಂತೆ ವಿವಿಧ ಮಠಾಧೀಶರು ಭಾಗಿಯಾಗಿದ್ದರು. ಇನ್ನು 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು 48 ಎಕರೆ ಪ್ರದೇಶದಲ್ಲಿ ನಿರ್ಮಾಣ ಆಗಿರುವ ಬೃಹತ್ ಗುರುಕುಲದಲ್ಲಿ 1500 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಹಾಗೂ ವಸತಿಯನ್ನು ಕಲ್ಪಿಸಲಾಗುತ್ತೆ. ಸ್ವಪಕ್ಷದ ಸಚಿವರ ವಿರುದ್ಧವೇ ಮಂಡ್ಯ ಕಾಂಗ್ರೆಸ್ ಶಾಸಕ ರವಿಕುಮಾರ್ ಗಣಿಗ ಗುಡುಗಿದ್ದಾರೆ. ನಿನ್ನೆ ನಡೆದ ಮಂಡ್ಯ ವಿಶ್ವವಿದ್ಯಾಲಯದ ಯುವ ಸಂಭ್ರಮ ಕಾರ್ಯಕ್ರಮದಲ್ಲಿ ಸಚಿವ ಎಂಸಿ ಸುಧಾಕರ್ ವಿರುದ್ಧ ಗುಡುಗಿದ್ದಾರೆ. ಇತ್ತೀಚೆಗೆ ಮಂಡ್ಯ ವಿವಿ ಮುಚ್ಚುತ್ತೀವಿ ಅಂತ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಹೇಳಿದ್ರು. ಈ ಸಂಬಂಧ ಮಾತನಾಡಿದ ಗಣಿಗ ರವಿಕುಮಾರ್, ಮಂಡ್ಯ ವಿವಿ ಮುಚ್ಚಿಸಿದ್ರೆ ಬೆಂಕಿ ಹಚ್ಚುತ್ತೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ಸಚಿವರಿಗೆ ಮಂಡ್ಯ ರಸ್ತೆಯಲ್ಲಿ ಓಡಾಡಲು ಬಿಡೋದಿಲ್ಲ ಅಂತ ವಾರ್ನ್ ಮಾಡಿದ್ದಾರೆ. ನಾನು ಶಾಸಕನಾಗಿ ಇರ್ತೀನೋ ಇಲ್ವೋ ಗೊತ್ತಿಲ್ಲ, ಆದರೆ ಮಂಡ್ಯ ವಿವಿ ಮುಚ್ಚೋದಕ್ಕೆ ಬಿಡೋದಿಲ್ಲ. ನಾವು ಮೈಸೂರಿನ ಗುಲಾಮರಾಗಿ ಇರೋದು ಬೇಡ, ನಮಗೆ ಸ್ವಂತ ವಿವಿ ಬೇಕು, ಇದು ಮಂಡ್ಯದ ಸ್ವಾಭಿಮಾನ ಅಂತ ಶಾಸಕ ಗಣಿಗ ರವಿಕುಮಾರ್ ಅಬ್ಬರಿಸಿದ್ದಾರೆ. ಅವ್ರೊಂದು ಮಾತು ಹೇಳಿದ್ರು ನಿಮಗೆ ಅರ್ಥ ಆಗ್ಲಿಲ್ಲ, ಸುಮ್ಮನೆ ಬೆಪ್ಪೆ ತರ ಕೂತಿದ್ರಿ. ಯೂನಿವರ್ಸಿಟಿನ ಮುಚ್ಚೋಣ ಅಂತಿದೀವಿ, ಮುಂದಕ್ಕೆ ಹಾಕಿದೀವಿ, ರವಿ ಗಲಾಟೆ ಮಾಡ್ದ ಅಂತ. ಮುಚ್ಚಬೇಕಾ ನಿಮ್ ಯೂನಿವರ್ಸಿಟಿನ? ಅವ್ರು ಮುಚ್ಚೋಣ ಅಂತ ಹೇಳಿದ್ರೆ ಆಯ್ತು ಅಂತ ಚಪ್ಪಾಳೆ ಹೊಡಿತಾ ಇದ್ರೆ ಮುಚ್ಚಿ ಅಂತ. ಮುಚ್ಚಬೇಕಾ ಮಂಡ್ಯ ಯೂನಿವರ್ಸಿಟಿನ? ಯಾರು ಬಂದ್ರು ಈ ಯೂನಿವರ್ಸಿಟಿ ಮುಚ್ಚಕ್ಕಾಗಲ್ಲ. ನಮ್ ಸರ್ಕಾರಕ್ಕೂ ಹೇಳಿದೀನಿ, ಬೆಂಕಿ ಹಚ್ಚಿಸ್ತೀವಿ ಮಂಡ್ಯ ಯೂನಿವರ್ಸಿಟಿ ಕಟ್ಟಿದ್ರೆ ಮುಚ್ಚಿದ್ರೆ ಅಂತ. ನಿಮ್ ಮಂತ್ರಿಗೆ ಹೇಳಿದೀನಿ, ಮಂಡ್ಯ ಮಾತೆಂದ್ರೆ ಮಂಡ್ಯ ಯೂನಿವರ್ಸಿಟಿ ಮುಚ್ಚೋಣ ಅಂತ ಹೇಳಿದ್ರು ನಿಮ್ ಮಿನಿಸ್ಟ್ರು. ನಾನು ಹೇಳಿದ್ದೀನಿ ಮಂಡ್ಯ ರೋಡಲ್ಲಿ ಓಡಾಡಕ್ ಬಿಡಲ್ಲ ನಾನು ಅಂತ. ಬೆಳಗಾವಿಯಲ್ಲಿ ಐಪಿಎಲ್ ಕ್ರಿಕೆಟ್ ಬೆಟ್ಟಿಂಗ್ ಬುಕಿಯನ್ನ ಬಂಧಿಸಲಾಗಿದೆ. ಬೆಳಗಾವಿಯ ಶಾಸ್ತ್ರಿ ನಗರದ ನಿವಾಸಿ ಶಾಹಿಲ್ ಪಾಟೀಲ್ ಬಂಧಿತ ಆರೋಪಿ. ರಾಜಸ್ಥಾನ್ ರಾಯಲ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ಪಂದ್ಯದ ಸಂದರ್ಭದಲ್ಲಿ ಶಾಹಿಲ್ ಪಾಟೀಲ್ ಬೆಟ್ಟಿಂಗ್ ಆಡಿಸ್ತಾ ಇದ್ದ. ಈ ಬಗ್ಗೆ ಮಾಹಿತಿ ಪಡೆದ ಪೊಲೀಸರು ಶಾಹಿಲ್ನನ್ನ ಬಂಧಿಸಿದ್ದಾರೆ. ಶಾಹಿಲ್ನಿಂದ 12,900 ರೂಪಾಯಿಯನ್ನ ಜಪ್ತಿ ಮಾಡಲಾಗಿದೆ. ಮತ್ತೊಬ್ಬ ಆರೋಪಿ ಪರಾರಿಯಾಗಿದ್ದು, ಆತನ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕರ್ನಾಟಕ ತಮಿಳುನಾಡು ಗಡಿಯಲ್ಲಿ ಜಿಂಕೆಯನ್ನ ಬೇಟೆಯಾಡಿ ಮಾಂಸ ಸಾಗಿಸ್ತಾ ಇದ್ದ ವ್ಯಕ್ತಿಯನ್ನ ಅರಣ್ಯಾಧಿಕಾರಿಗಳು ಬಂಧಿಸಿದ್ದಾರೆ. ಕನಕರಾಜು ಬಂಧಿತ ಆರೋಪಿಯಾಗಿದ್ದು, ದ್ವಿಚಕ್ರ ವಾಹನದಲ್ಲಿ ಮಾಂಸ ಕೊಂಡೊಯ್ತಾ ಇದ್ದ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಕನಕರಾಜುನನ್ನ ಪೊಲೀಸರು ಬಂಧಿಸಿದ್ದಾರೆ. ಮಾರಿಕಣ್ಣು ಹಾಗೂ ಪೇರಿಸ್ವಾಮಿ ಅನ್ನೋರು ಪರಾರಿಯಾಗಿದ್ದು, ಇಬ್ಬರ ಪತ್ತೆಗೆ ಅರಣ್ಯಾಧಿಕಾರಿಗಳು ಬಲೆ ಬೀಸಿದ್ದಾರೆ. ಇನ್ನು ಆರೋಪಿ ಕನಕರಾಜುನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಚಾಮರಾಜನಗರದ ಮಲೆ ಮಹದೇಶ್ವರ ವನ್ಯಧಾಮಕ್ಕೆ ಪ್ರವಾಸಕ್ಕೆ ತೆರಳಿದ್ದವರಿಗೆ ಹುಲಿಗಳ ದರ್ಶನ ಆಗಿದೆ. ಮಲೆ ಮಹದೇಶ್ವರ ವನ್ಯಧಾಮದ ಪಿಜಿಪಾಳ್ಯ ಬಳಿ ಪ್ರವಾಸಿಗರಿಗೆ ತಾಯಿ ಹಾಗೂ 3 ಹುಲಿ ಮರಿಗಳ ದರ್ಶನ ಸಿಕ್ಕಿದ್ದು, ತಾಯಿ ಹಾಗೂ ಮರಿ ಹುಲಿಗಳನ್ನು ಕಣ್ತುಂಬಿಕೊಂಡು ಪ್ರವಾಸಿಗರು ಪುಳಕಿತರಾಗಿದ್ದಾರೆ. ಪ್ರವಾಸಿಗರ ಕ್ಯಾಮೆರಾ ಕಣ್ಣಿನಲ್ಲಿ ಹುಲಿಯ ಫ್ಯಾಮಿಲಿಯ ತುಂಟಾಟದ ದೃಶ್ಯಗಳು ಸೆರೆಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.